ನೆನಪಿರ್ತಾವೆ. ಪ್ರತಿ ವಾರ ಅರ್ಥ ಮಾಡ್ತಾರೆ ಅವರು. ಏನಂದ್ರು ಮಗ ಹರಿ ಎಂಬುದು ಬಿಡ ಮಾಡ್ತಾನೆ ಇರ್ತಾರೆ. ಅಲ್ಲ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ? ಅದೇನ ಮಿಕ್ಸಿಂಗ್ ಯಾಕೆ ಮಾಡಬೇಕು? ಅದು ಹೇಳ್ತಾರೆ ಇವು ತುಂಬಾ ಸೈನ್ಸ್ ಇದೆ ಮೇಡಮ್. ಆ ಸಗಣಿನ ಗಂಧನ ಮಿಕ್ಸ್ ಮಾಡಿ ನೀರು ಹಾಕ್ತಾಗ ಅಮೋನಿಯಾ ಬರುತ್ತೆ, ಮೀಥೇನ್ ಬರುತ್ತೆ, ಅದೆಲ್ಲ ಆಕಾಶಕ್ಕೆ ಹೋಗ್ಬೇಕು, ನೇರವಾಗಿ ಗಿಡಕ್ಕೆ ಬಿಡಕ್ಕೆ ಹೋಗಬಾರ್ದು, ಗಿಡಕ್ಕೆ ಇಂಟಾಕ್ಸಿಕೇಶನ್ ಆಗತ್ತಂತೆ. ಅಲ್ಲ ಬಟ್ ಅದಂತೂ ನಿಜ ಸರ್. ಈಗ ನಾರಾಯಣ್ ಗೌಡ ಹೇಳಿದಾರಲ್ಲ ಸರ್, ಈಗ ನಾವು ಸಗಣಿ ಗೊಬ್ಬರ ಬಾಡ್ಕೊಬೇಕು ಅಂತ ಹೇಳಿದ್ರೆ ಸಗಣಿ ಇದನ್ನ ಬಿಸಿಲಲ್ಲಿ ಮಳೆಯಲ್ಲಿ ನೆನೆಸಿದ್ರು ಓದಂಗೆ ಅದನ್ನ ಯಾವ್ದಕ್ಕೊಂದು ಮನೆ ಇದಿರ್ಬೇಕು. ಅಲ್ಲಿಗೆ ಬಂದೆ ಈಗ ಲಾಸ್ಟ್ ಪಾಯಿಂಟ್. ಊಟ ಹೊಟ್ಟೆ ಸಿಗ್ತಾ ಇದೆ. ಸೊ ಅಲ್ಲಿಗೆ GKVK IAHR ಡಮಾರ್ ಇದೆ. 5ಕ್ಕೆ ನಾನು ಸಮಾಧಾನ ಪಡ್ತೀನಾ? ಅಯ್ಯೋ ನನ್ನ ಗಿಡ ಚೆನ್ನಾಗಿ ಬೆಳಿಬೇಕು, ಎಲ್ಲಾ ತರ ಸೂಕ್ಷ್ಮಗಳು ನನ್ನ ಗಿಡದ ಬುಡದಲ್ಲಿ ಇರಬೇಕು. ಗೋಪಾಲ್ ಬಾಸರಿ 72 ಇದೆ, 108 ಅಂದ್ರೆ ಯಾರು 108 ಸೂಕ್ಷ್ಮಜೀವಿಗಳಿದೆ ಅಂತ ಗೋಪಾಲ್ ಸರ್ ಹೇಳ್ಬಿಟ್ಟಿದ್ದಾರೆ. ಅದಿಲ್ಲಿ ಬರೋಟದ್ಗೆ ಎಲ್ಲ ನೆಗೆದು ಆಲ್ರೆಡಿ ಎಕ್ಸ್ಪ್ಲೈನ್. ಅಲ್ಲಿ ಬನ್ಸಿ ಗೀರ್ಕೋಶ ಗೇಟ್ ಬಾಗ್ಲ 108 ಇದೆ ಅಂತ ಅನ್ಕೊಳ್ಳೋಣ. ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಅಂದ್ರೆ 108 ದ್ರವ್ಯಗಳ ಸೂಕ್ಷ್ಮಜೀವಿಗಳ ಸ್ಟ್ರೈನ್ ಕೊಡ್ತಕ್ಕಂಥ ಗೋಕಪಾಮೃತದ ಮುಂದೆ GKVK AMC ನಾಚಿಕೆಗಳು ಅದ್ಯಾರು ಯೂಸ್ ಮಾಡ್ತಾರೆ. ಬಿಟ್ಟಾಯ್ತು ಅವ್ರನ್ನ. ಮತ್ತೇನ್ ಮಾಡೋದು? IHR ಹೋದ್ರು ಅದೇ ಕತೆನಾ, BC ಫಾರಂ ಮಂಡ್ಯಗೆ ಹೋದ್ರು ಅದೇ ಕತೆನಾ. ಅವ್ರ ಸಿಲೆಬಸ್ಸೇ ಅಷ್ಟಲ್ಲ ಅವ್ರು ಹೇಳೋದಕ್ಕೆ ಮುಂದಕ್ಕಿಲ್ಲ. ಏನ್ ಮಾಡೋದು ಅಂತ ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್. ಇಲ್ಲಿ ಏನ್ ಮಾಡ್ಬೋದು ಈಗ. ದೆನ್ ಐ ಕೇಮ್ ಟು ನೋ ಅಬೌಟ್ ದಿಸ್ ಪ್ರಾಡಕ್ಟ್. ನನ್ನ ಫ್ರೆಂಡ್ ಒಬ್ರು ನೀರಜ್ ಶ್ರೀವತ್ಸ ಅಂತ ಹೇಳಿ, he was managing some projects in BBMP ಬೆಂಗಳೂರು in 2010. ಅಲ್ಲಿ ಅವರು STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಕೊಳಚೆ ನೀರು ಶುದ್ಧೀಕರಣ ಘಟಕ, ಅದನ್ನ ಸೆಟ್ ಮಾಡ್ತಿದ್ರು ವಿಜಯನಗರ ಮತ್ತಿಕೆರೆ ಅಲ್ಲೆಲ್ಲ. ಅವರೇನೋ ಸಣ್ಣ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು. ಅವರು ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಅವ್ರು ನನಗೆ ಇದನ್ನ ಪರಿಚಯ ಮಾಡಿಸಿದ್ರು. ಮಂಜುನಾಥ್ ನೋಡಿ ಇದೊಂದಿದೆ EM1 ಅಂತ. ಇದು EM1 ಅಕ್ವಾಮ್ಯಾಟಿಕ್ ಅಂತ ಅದರಲ್ಲಿ ಬರೆದಿತ್ತು ಆ ಸ್ಟಿಕ್ಕರ್ ಅಲ್ಲಿ. ಇದನ್ನ ನಾನು ಯೂಸ್ ಮಾಡ್ತೀನಿ. ಇದೇನ್ ಮಾಡುತ್ತೆ, ಇದರಲ್ಲಿ ಎಲ್ಲಾ ತರದ ಬ್ಯಾಕ್ಟೀರಿಯಾಗಳಿರುತ್ತೆ. ಇದು ಗಡುಸು ನೀರಿನಲ್ಲಿರ್ತಕ್ಕಂಥ, ಕೊಳಚೆ ನೀರಿನಲ್ಲಿರ್ತಕ್ಕಂಥ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಈ ತಿನ್ನುತ್ತೆ ಹೋಗಿ. ಆವಾಗ ನೀರು ಪೋರ್ಟಬಲ್ ವಾಟರ್, ಬಳಕೆ ಯೋಗ್ಯ ನೀರು, ಕುಡಿಯೋ ನೀರಲ್ಲ ಬಳಕೆ ಯೋಗ್ಯ ನೀರಾಗಿ ಕನ್ವರ್ಟ್ ಆಗುತ್ತೆ. ಅದೇ ತಾನೇ KC ವ್ಯಾಲಿ ಕೋಲಾರ ಚಿಕ್ಕಬಳ್ಳಾಪುರ ಕೊಡ್ತಿದಾರಲ್ಲ, ಕೋಲಾರ ಗ್ರೀನ್ ವ್ಯಾಲಿ, KC ವ್ಯಾಲಿ ನೀರು ಇದನ್ನ ಹಾಕಿ ಟ್ರೀಟ್ ಮಾಡಕ್ ಕೊಡೋದವರು. Not exactly this product. Some bacteria will be used to reduce the harmful bacteria in the wastewater, make it as potable water. ಇದನ್ನ ಅವ್ರು ಮಾಡ್ತಾರೆ. ಆವಾಗ I got to know about this word EM. Then 2015 I brought my land. I went to Sakleshpur Road. Then I thought ಈ ಮೈಕ್ರೋಬ್ಸ್ಗೆ ಮೈಕ್ರೋಬ್ಸ್ ಇದೆ ಅಂತ ಹೇಳಿದ್ರಲ್ಲ. Then I started searching on this. I am using this EM1 since 2016. My first year in farming in Sakleshpur. So that is called EM Haryali. EM ಅನ್ನೋದು enrichable microorganism ಅಂತ. Somebody can Google it quickly now. There is a scientist, his name starts with O. Okay, I don't remember his name. He is from Japan. In 1966, he researched and published information saying that here is a magic liquid which will maintain neutral pH irrespective of add more than one microbial strain. ಅವ್ರೇನು ಮಾಡೋದು, ಒಂದು ದ್ರಾವಣ ತಯಾರು ಮಾಡಿದ್ರು ಅಷ್ಟೇ. ಅವ್ರು ಸೂಕ್ಷ್ಮಜೀವಿ ತಯಾರು ಮಾಡಲಿಲ್ಲ, ಒಂದು ದ್ರಾವಣ ತಯಾರು ಮಾಡಿದ್ರು. ಆ ದ್ರಾವಣದಲ್ಲಿ ಹೇಳಿದ್ರು ಅಂದ್ರೆ, ಈ ದ್ರಾವಣ ನಾನು ತಯಾರು ಮಾಡಿದ್ದೀನಿ, ಇದರಲ್ಲಿ ನೀವು ಸೂಕ್ಷ್ಮಜೀವಿಗಳನ್ನ ಸೇರಿಸ್ತಾ ಬನ್ನಿ, ಡಿಫ್ರೆಂಟ್ ಸ್ಪೀಶೀಸ್, ಬೇರೆ ಬೇರೆ ವಿಜಾತಿಯ ಸೂಕ್ಷ್ಮಜೀವಿಗಳನ್ನ ಸೇರಿಸ್ತಾ ಬಂದ್ರು ಈ ದ್ರಾವಣದ pH ವ್ಯಾಲ್ಯೂ ಅಂದ್ರೆ ಅದು ಗುಣಮಟ್ಟ ವೇರಿ ಆಗಲ್ಲ. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಸೂಕ್ಷ್ಮಜೀವಿಗಳನ್ನ ಆ ದ್ರಾವಣದಲ್ಲಿ ಸೇರಿಸಿದಾಗ ಸೂಕ್ಷ್ಮಜೀವಿಗಳು ದೇ ಕೋ ಎಕ್ಸಿಸ್ಟ್ ಇನ್ ದ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್. ಆ ಗುಣಮಟ್ಟದಲ್ಲಿ, ಆ ಒತ್ತಡದಲ್ಲಿ, ವಾಲ್ಯೂಮ್ ಅಲ್ಲಿ ಇರ್ತವೆ ಅನ್ನೋದನ್ನ 1966 ಅಲ್ಲಿ is published. First paper. It's there on the internet. His name is also there. ಅದನ್ನ ಡೆವಲಪ್ ಮಾಡಿ 1982 ನಲ್ಲಿ the first commercial product has launched in Japan. 1982 ನಲ್ಲಿ. That is called, ಇದೇ ನೇಮ್ ಕೊಟ್ಟರು. ಈ ನೇಮ್ ಅಲ್ಲಿಂದ ಬಂದಿರೋದು. Enrichable microorganism with 12 to 15 species of microbes successfully being developed in a single carrying liquid. It's carrying liquid. ಇದು ಕ್ಯಾರಿ ಲಿಕ್ವಿಡ್ ಅಷ್ಟೇ. ಇದು ಈ ಲಿಕ್ವಿಡ್ಗೆ ಅದನ್ನೆಲ್ಲ ಸೇರಿಸ್ತಾ ಬಂದು ರಿಸರ್ಚ್ ಮಾಡಿ ಹೋಮೋಜಿನಿಯಸ್ ಸ್ಪೀಶೀಸ್ ಆಫ್ ಮೈಕ್ರೋಬ್ಸ್ ವಿಚ್ ಕ್ಯಾನ್ ಕೋ ಎಕ್ಸಿಸ್ಟ್. ಹೆಟ್ರೋಜಿನಿಯಸ್ ಕ್ಯಾನ್ ನಾಟ್ ಮೇಕ್, ಬಿಕಾಸ್ ಒನ್ ವಿಲ್ ಈಟ್ ಅದರ್. ಸೂಜಿಗಳು ಹೆಂಗ್ ಮಾಡ್ತವೆ ಅಂದ್ರೆ, ಒಂದು ಸತ್ತಕ್ಕೆ ಇದು ಅದು ತಿನ್ನುತ್ತೆ. ಅವ್ರದ್ದೇ ಸಪ್ರೇಟ್ ಮೈಕ್ರೋಬಿಯಲ್ ವರ್ಡೇ ಇದೆ. ಅದು ಸರ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಅದನ್ನು ನಾವು ಕಲ್ತ್ಕೊಂತೀವಿ ಅದನ್ನು. ಸೊ ಇದೆಲ್ಲ ಆಯಿತು. ಸೊ ಅದು 18 ಟೈಪ್ಸ್ ಆಫ್ ಮೈಕ್ರೋಬ್ಸ್ನ ಆ್ಯಡ್ ಮಾಡಿ ಕನ್ಸಾರ್ಷಿಯಾ, the word is given called Arca Microbial Consortia, AMC, from IHR Esrighatta, Bengaluru. ಆ ಕನ್ಸಾರ್ಷನ್ ಅದೇ, ಮೋರ್ ದೆನ್ ಒನ್ ಮೈಕ್ರೋಬ್ ಸ್ಟೇಯಿಂಗ್ ಟುಗೆದರ್ ವಿತೌಟ್
conflicting without one eating the other, and maintaining their percentage of contribution as defined by the manufacturer. That is consortium. A liquid ಆಯಿತು, ಅದು ಬಂತು, and then it progressed. Now there are 18 countries when last read who have been officially developing, manufacturing this EM liquid, and all those 18 countries have done extensive testing on their highest research labs in their country. ಪ್ರತಿ ದೇಶದಲ್ಲೂ ಅವ್ರ ರಿಸರ್ಚ್ ಲ್ಯಾಬ್ ಅದನ್ನು ಕಂಡುಹಿಡಿದ್ದಾರೆ. ಇದ್ರ ಬಗ್ಗೆ ವೈಟ್ ಪೇಪರ್ಗಳು, ಟೆಸ್ಟ್ ಪೇಪರ್ಸ್ಗಳು ಸಾವಿರಾರಿದೆ. ಜಸ್ಟ್ EM1 ಟೆಕ್ನಿಕಲ್ ಹುಡುಕಿ ಎಷ್ಟು ಬೇಕಾದ್ರೆ ಸಿಗುತ್ತೆ, ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ಐ ರೆಡ್ ಮೆನಿ ಆಫ್ ದೆಮ್, ಫ್ಯೂ ಆಫ್ ದೆಮ್. ಸೊ ಇದು ಪ್ರೂವನ್, ಇಂಟರ್ನ್ಯಾಷನಲಿ ಪ್ರೂವನ್. ಓಕೆ, ನಮ್ಮ ಇಂಡಿಯಾದಲ್ಲಿ ದಿಸ್ ಒನ್ ಕಂಪನಿ ಇನ್ ಕೋಲ್ಕತ್ತಾ, ದೇ ಮ್ಯಾನುಫ್ಯಾಕ್ಚರ್ ದಿಸ್. ಅವ್ರ ನೇಮ್ ಇಲ್ಲೆಲ್ಲ ಇರ್ಬೋದು, ಮ್ಯಾಜಿಕ್ ಅಗ್ರಿಟೆಕ್ ಇಂಡಿಯಾ, ಮ್ಯಾಪಲ್ ಅಗ್ರಿಟೆಕ್ ಇಂಡಿಯಾ ಲಿಮಿಟೆಡ್, ಮ್ಯಾಪಲ್. ಓಕೆ, ಇವ್ರದ್ದು ಇಲ್ಲಿ ಕೋಲ್ಕತ್ತಾದಲ್ಲಿದೆ. ಸೊ ದೇ ಮ್ಯಾನುಫ್ಯಾಕ್ಚರ್ ಫಾರ್ ದಿ ಎಂಟೈರ್ ಇಂಡಿಯಾ. And many people buy and resell, and it is available with our Vivara Organics Naturals, Mr. Vishwas. He is the man who is behind the camera. So he has come in front of me, the holding this, and I am talking on his behalf. So ಇದು ಬಂದಿದೆ, ಇದು ಬೆಂಗಳೂರಲ್ಲಿ ಅವ್ರ ಹತ್ರ ಸಿಗುತ್ತೆ, ಇಲ್ಲೂ ಬಂದಿದೆ. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಇದ್ರದ್ದು ಬೆನಿಫಿಟ್ ಏನಂದರೆ, ಇದರಲ್ಲಿ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಇದ್ದಾವೆ. 2 ಕೆಟಗರಿಯೂ ಇದ್ದಾವೆ, ಅರೇಬಿಕ್ ಆ್ಯಂಡ್ ಅನ್ಏರೋಬಿಕ್. ಆಮ್ಲಜನಕ ಕುಡಿದು ಬದುಕುವಂಥ ಸೂಕ್ಷ್ಮಜೀವಿಗಳು, ಆಮ್ಲಜನಕವಿಲ್ಲದೂ ಪರ್ಫಾರ್ಮೆನ್ಸ್ ಮಾಡುವಂಥ ಸೂಕ್ಷ್ಮಜೀವಿಗಳು, ಎರಡೂ ಇದರಲ್ಲಿದ್ದಾವೆ. ಸೊ ಇದನ್ನು ಸರ್ ಬಾಟ್ಲಿ ಸಿಗುತ್ತೆ, ಹಾಂ. ಇದನ್ನು ಏನು ಮಾಡ್ತೀನಿ ಸರ್, ಇದನ್ನು ನಮಗೆ ಬೇಕಾಗಿರೋದು ಸಸ್ಯ ಪೋಷಕಾಂಶಗಳನ್ನು ಅವೈಲಬಿಲಿಟಿ ಫಾರ್ಮಿಗೆ ಕನ್ವರ್ಟ್ ಮಾಡಿ ರೂಟ್ ಝೋನಲ್ಲಿ ಕೊಡ್ತಾವಲ್ಲ, ಅವೆಲ್ಲ ಏರೋಬಿಕ್ ಮೈಕ್ರೋಬ್ಸ್. ಆಮೇಲೆ ಅದಕ್ಕೆ ಮುಚ್ಚಿಗೆ ಮಾಡಿ ಮಣ್ಣು ಮುಚ್ಚಬೇಡಿ, ಹೆಂಗೆ ಹೇಳ್ತಾರೆ, ಮಣ್ಣು ಮುಚ್ಚಬೇಡಿ, ಗೊಬ್ಬರ ಹಾಕಿ ಗೊಬ್ಬರದ ಮೇಲೆ ಮಣ್ಣು ಹಾಕಿ ತಲೆ ಮೇಲೆ ಮಣ್ಣು ಎಳ್ಕೋಬೇಡಿ. 18 ರೂಪಾಯಿ ಕೆಜಿ ಗೊಬ್ಬರ ಕೊಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಎಳ್ಕೊಂಡು ಅದು ಬೇಡ ಅಂತ ಹೆಂಗೆ ಸರ್ ಹೇಳ್ತಾರೆ. ಅಂದರೆ ಇದು ಏರೋಬಿಕ್, ಗಾಳಿ ಸಹಿತ ಸೂಕ್ಷ್ಮ ಜೀವಿಗಳನ್ನು ಮಾತ್ರ ನಾವು ನಮ್ಮ ಕೃಷಿಯಲ್ಲಿ ಬಳಸಬೇಕು. ಅನ್ಏರೋಬಿಕ್ ಎಲ್ಲಿ ಅಂದರೆ ಪಿಟ್ ಕಾಂಪೋಸ್ಟಿಂಗ್ ಅಂತ, ಗುಂಡಿ ತೆಗೆದು ಕಾಂಪೋಸ್ಟ್ ಮಾಡ್ತಾರಲ್ಲ, ಅಲ್ಲಿ ಅನ್ಏರೋಬಿಕ್, ಟೆಂಪರೇಚರು 80 ಡಿಗ್ರಿ 180 ಡಿಗ್ರಿ, ಅಲ್ಲಿ ಅನ್ಏರೋಬಿಕ್ ಮೈಕ್ರೋಬ್ಸ್ ಬೇಕು ನಮ್ಮ ಕೃಷಿನಲ್ಲಿ. ಮೈಕ್ರೋಬ್ 2 ಸಲ ಬೇಕಾದ್ರೆ ಸರ್, ಒಂದು ಕಾಂಪೋಸ್ಟ್ ಮಾಡೋಕ್ಕೆ ಬೇಕು, ಅದು ಅನಿಮಲ್ ವೇಸ್ಟ್ ಇರೋರು,